ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ನವರಾತ್ರಿ ವಿಡಿಯೋ. ಇವತ್ತಿನಿಂದ ನವರಾತ್ರಿ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಫಸ್ಟ್ ಡೇ ನವರಾತ್ರಿ ಇವತ್ತಿನ ದಿನ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತಿನ ಬೆಳಗ್ಗಿಂದ ಫುಲ್ ಬ್ಯುಸಿಯೇ ಇತ್ತು. ಯಾಕಂದರೆ ನಿನ್ನೆ ಎಲ್ಲ ಅಮಾವಾಸ್ಯೆ ಇತ್ತು, ನಾವೆಲ್ಲ ಊರಿಗೆ ಹೋಗಿದ್ವಿ. ನಿನ್ನೆ ಆಗಲಿ ಮೊನ್ನೆ ಆಗಲಿ ನನಗೆ ದೇವ್ರ ಮನೆ ಏನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಮೊನ್ನೆ ಎಲ್ಲ ಮಂಗಳವಾರ ದಿನ ಇತ್ತು, ಆವತ್ತು ಕಳಶ ತೆಗಿಯೋಕ್ಕೆ ಬರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಮಾವಾಸ್ಯೆ ದಿನ ಪೂರ್ತಿಯಾಗಿ ನಾವು ಬೆಳಗ್ಗೆ ಹೋಗಿದ್ದು ಬರೋಕ್ಕೆ ನೈಟ್ ಆಗಿತ್ತು. ಯಾಕಂದರೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರುವಂಥ ಪದ್ಧತಿ ನಮ್ಮ ಮನೇಲಿತ್ತು. ಅದಕ್ಕೆ ಅಮಾವಾಸ್ಯೆ ದಿನ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ನೈಟ್ ಆಗಿತ್ತು. ಇನ್ನು ಅವಾಗ ಏನು ಮಾಡೋಕ್ಕಾಗಲಿಲ್ಲ ಕ್ಲೀನಿಂಗೆಲ್ಲ. ಇವತ್ತು ಬೆಳಗ್ಗಿಂದ ಪ್ರತಿಯೊಂದು ಕೆಲಸನೂ ಬೆಳಗ್ಗೆನೇ ಮಾಡ್ಕೊಂಡಿರುವಂಥದ್ದು. ಮನೆ ಕ್ಲೀನಿಂಗ್ ಇರ್ಬೋದು, ಪ್ರತಿಯೊಂದು ಸಹ ಬೆಳಗ್ಗೆನೇ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ಪೂಜಾ ರೂಮನ್ನ ಕ್ಲೀನ್ ಮಾಡಿಕೊಂಡೆ. ಪೂಜಾ ರೂಮನ್ನ ಕ್ಲೀನ್ ಮಾಡಿಕೊಂಡು ದೇವಸ್ಥಾನ ತೊಳ್ಕೊಂಡು ಅದೆಲ್ಲ ರೆಡಿ ಮಾಡಿ ಅರೇಂಜ್ ಮಾಡಿ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೇಗಿದ್ರು ಬೆಳಗ್ಗೆ ಪೂಜೆ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಯಾಕಂದರೆ ತುಂಬ ಕೆಲಸ ಇರುತ್ತೆ. ಪ್ರತಿಯೊಂದು ಕೆಲಸ ಒಂದೇ ದಿನ ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಯಾಕಂದರೆ ಮನೆ ಸ್ವಲ್ಪ ದೊಡ್ಡದಾಗಿದೆ. ಪೂಜಾ ರೂಮು, ದೇವ್ರ ಸಾಮಾನು ಪ್ರತಿಯೊಂದು ಎಲ್ಲ ಅಂದರೆ ನೀಟಾಗಿ ಮಾಡೋಕ್ಕಾಗೋದಿಲ್ಲ. ನಮಗೆ ನೀಟಾಗಿ ಮಾಡಿಲ್ಲ ಅಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದಿಲ್ಲ. ಸ್ವಲ್ಪ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಾಗಿ ದೇವ್ರ ಮನೆ ಹತ್ರ ಬಂದಿದ್ದೀನಿ. ಎಲ್ಲ ಕೆಲಸ ಮುಗಿದಿದೆ. ನಾನು ದೇವ್ರ ಮನೆ ಕ್ಲೀನ್ ಅಂದರೆ ದೇವ್ರ ಮನೆ ಅರೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಇವಾಗೆಲ್ಲ ದೇವ್ರ ಮನೆನ ಫಸ್ಟು ಅಂದರೆ ಪೂಜಾ ಸಾಮಾನೆಲ್ಲ ಕ್ಲೀನಾಗಿ ಬಟ್ಟೆಯಲ್ಲೇ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ರಂಗೋಲಿ ಹಾಕ್ಕೊತಾ ಇರುವಂಥದ್ದು. ಎಲ್ಲೆಲ್ಲಿ ನನಗೆ ಕಳಶ ಇಕ್ಕಕ್ಕೆ, ದೀಪ ಇಕ್ಕಕ್ಕೆ ಇಲ್ಲಿ ಬೇಕೋ ಅಲ್ಲೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ಸ್ಟೆನ್ಸಿಲ್ಸ್ ಇರೋದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಇಂಥ ಟೈಮಲ್ಲಿ ಬ್ಯುಸಿ ಟೈಮ್ ಇರಬೇಕಾದ್ರೆ ಇಂಥವು ತುಂಬ ಯೂಸ್ ಆಗುತ್ತೆ. ಇಲ್ಲಾಂದರೆ ಆ ರಂಗೋಲಿ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಮಾಮೂಲಿಯಾಗಾದರೂ ಬೇಗ ಹಾಕ್ಬಿಡ್ತೀವಿ. ಈ ಟೆನ್ಷನ್ಸಲ್ಲಿ ಹಾಕ್ಬೇಕಾದ್ರೆ ಇನ್ನೂ ಸ್ವಲ್ಪ ಗಡಿಬಿಡಿ ಅಂತ ಆಗಿಬಿಡುತ್ತೆ. ಈ ಸ್ಟೆನ್ಸಿಲ್ಸ್ನ ಸ್ವಲ್ಪ ಯೂಸ್ ಆಗುತ್ತೆ. ನನಗಂತೂ ಸ್ವಲ್ಪ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ರಂಗೋಲಿ ಎಲ್ಲ ಹಾಕ್ಕೊಂಡಾಯಿತು. ಇಲ್ಲಿ ನಾನು ಹಿತ್ತಾಳೆದು ಬೇರೆ ಮತ್ತು ಬೆಳ್ಳಿದು ಬೇರೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಪೂಜಾ ಸಾಮಗ್ರಿ ಎಲ್ಲನೂ. ಅದಾದಮೇಲೆ ಇಲ್ಲ ಅರಿಶಿನ ಗಂಧ ಇಕ್ಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಅರಿಶಿನ ಗಂಧ ಇಟ್ಕೊಂಡು ಹಂಗಂಗೆ ಜೋಡಿಸ್ಕೊಂಡ್ಬಿಡ್ತೀನಿ ಒಂದೊಂದೇ. ನಾನು ಯಾವಾಗಲೂ ಗಂಧ ಪುಡಿ ಅರಿಶಿನ ಜೊತೆಗೆ ರೋಸ್ ವಾಟ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಕ್ಕುವಂಥದ್ದು. ನೀರಲ್ಲೇನು ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ, ರೋಸ್ ವಾಟ್ರಲ್ಲೇ ಮಿಕ್ಸ್ ಮಾಡಿ ಇಕ್ತೀನಿ. ಚೆನ್ನಾಗಿರುತ್ತೆ. ರೋಸ್ ವಾಟ್ರ್ ಸ್ವಲ್ಪ ಶ್ರೇಷ್ಠ ನೀರಿಗಿಂತ ಅಂತ ಹೇಳ್ತೀನಿ ಇವಾಗ ಸದ್ಯಕ್ಕೆ. ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಕ್ಕೋದಕ್ಕೆ ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಗಂಧ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಕೊತೀನಿ. ಎಲ್ಲ ವಿಗ್ರಹಗಳಿಗೆ ಏನು ದೀಪ, ಪೀಠ ಪ್ರತಿಯೊಂದಕ್ಕೂ ಸಹ ನಾನು ಇಲ್ಲಿ ಅರೇಂಜ್ ಮಾಡ್ಕೊಂಬಿಡ್ತೀನಿ. ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದೇ ಸರಿ ಜೋಡಿಸ್ಕೊಬೋದು. ಇಲ್ಲಾಂದರೆ ಒಂದೊಂದೇ ಮಾಡೋಕ್ಕೂ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಅದು ಬೇರೆ ತುಂಬ ಗಡಿಬಿಡಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿನೇ ನನ್ನ ಹತ್ರ ಪೂಜಾ ಸಾಮಗ್ರಿ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಅದಕ್ಕೆ ಸ್ವಲ್ಪ ಗಡಿಬಿಡಿಯಾಗಿ ಮಾಡ್ಕೋತಾ ಇದ್ದೀನಿ. ಆದರೂ ಕ್ಲೀನಾಗಿ ಮಾಡಬೇಕು. ಅದಕ್ಕೋಸ್ಕರ ಈ ಡೇ ಪೂರ್ತಿ ಇದೇ ಆಯಿತು. ನನಗೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಡೇ ಪೂರ್ತಿ ಮುಗಿದೋಯ್ತು. ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಆ ರೀತಿಯಾಗಿ ಆಗಿತ್ತು. ಅದಾದಮೇಲೆ ಇಲ್ಲಿ ದೊಡ್ಡ ದೀಪ ತೊಗೊಂಡಿದ್ದೀನಿ. ಈ ಸರಿ ನಾನು ಅಖಂಡ ದೀಪ ಇಕ್ಕಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ದೊಡ್ಡ ದೀಪ ತೊಗೊಂಡಿದ್ದೀನಿ. ಅಖಂಡ ದೀಪ ಅಂದರೆ ಸ್ವಲ್ಪ ತುಂಬ ದಿನ ಉರಿಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ದೀಪನೇ ತೊಗೊಂಡಿರುವಂಥದ್ದು. ಆ ದೀಪಕ್ಕೂ ಸಹ ಇಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಅಷ್ಟಲಕ್ಷ್ಮಿ ದೀಪ ಇತ್ತು, ಅದೇ ದೀಪ ಇಕ್ಕೋಣ ಅಂದ್ಬಿಟ್ಟು ಇಲ್ಲಿ ಅಷ್ಟಲಕ್ಷ್ಮಿ ದೀಪವನ್ನು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇರುವಂಥದ್ದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತು ಪ್ರತಿಷ್ಠಾಪನೆ ಮಾಡುವಾಗ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಆವಾಗವಾಗ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಎಲ್ಲ ಒಂದೇ ಸರಿ ರೆಡಿ ಮಾಡ್ಕೊಂಡಾಗ ಪೂಜೆ ಸಾಮಾನೆಲ್ಲ ನಾವು ಅರೇಂಜ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟಲಕ್ಷ್ಮಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ವಿಗ್ರಹಕ್ಕಾಗಲಿ ಈ ರೀತಿ ಫೋಟೋಸ್ ಇಕ್ಬೇಕಾದ್ರೆ ಸ್ವಲ್ಪ ಚಿಕ್ಕದಾಗೆ ಇಕ್ಬೇಕು. ಮಖ ಎಲ್ಲ ಮುಚ್ಚೋಗೋ ಥರ ಇಕ್ಕಬಾರ್ದು ದೇವ್ರಿಗೆ. ಅದಕ್ಕೋಸ್ಕರ ಚಿಕ್ಕದಾಗೆ ಇಟ್ಕೊಂಡಿದ್ದೀನಿ. ಅಷ್ಟೊಂದು ದೊಡ್ಡದಾಗಿ ಇಕ್ಕಕ್ಕೆ ಹೋಗಿಲ್ಲ ಅರಿಶಿನ ಕುಂಕುಮ ಎಲ್ಲನೂ. ಅದಾದಮೇಲೆ ಇಲ್ಲಿ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ನಲ್ವ, ಇವಾಗ ಕಳಶ ಎಲ್ಲ ಇಕ್ಕೊಳ್ಳೋದಕ್ಕೆ, ಪೀಠ ಎಲ್ಲ ಇಕ್ಕೊಳ್ಳೋಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇರೋದು. ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಒಂದೊಂದೇ ಪೂಜೆ ಸಾಮಾನೆಲ್ಲ ಅದನ್ನ ಜೋಡಿಸ್ಕೊಳ್ಳುವಂಥದ್ದು. ಅದು ಹೇಳಿದ್ನಲ್ವ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೆ ಇವತ್ತಿನ ಕೆಲಸ ಅಂತೂ. ನೋಡ್ಬೋದು ಈಗ ಅರೇಂಜ್ ಮಾಡ್ಕೋತಾಯಿದ್ದೀನಿ ಒಂದೊಂದು ಹತ್ರನೇ. ಅಷ್ಟಲಕ್ಷ್ಮೀರು ಇರ್ಬೋದು, ಮತ್ತು ನಾನು ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಕೊಂಡಿದ್ದೀನಲ್ಲ ಅದಾಗಿರ್ಬೋದು, ಮತ್ತು ಲಕ್ಷ್ಮೀ ಸೇರು ಇಟ್ಕೋತೀನಿ. ಅದು ಪ್ರತಿಯೊಂದನ್ನು ಸಹ ಅಲಂಕಾರ ರೆಡಿ ಮಾಡ್ಕೋತಾಯಿದ್ದೀನಿ. ಒಂದೊಂದೇ ಬೇಗ ಒಂದೇ ಸರಿ ಎಲ್ಲ ನಾವು ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ರೆ ಅರೇಂಜ್ ಮಾಡುವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದಕ್ಕೆ ಇಕ್ಕಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಒಂದೇ ಸರಿ ಎಲ್ಲ ನಾವು ಅರಿಶಿನ ಕುಂಕುಮ ಇಟ್ಕೊಂಡ್ಬಿಟ್ರೆ ಆವಾಗ ಜೋಡಿಸೋ ಟೈಮಲ್ಲಿ ಎತ್ಕೊಂಡು ಯಾವ್ಯಾವ ಪ್ಲೇಸಲ್ಲಿ ಏನೇನು ಇಕ್ಕಬೇಕೋ ಆ ಪ್ಲೇಸಲ್ಲಿ ಅದನ್ನು ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ
ಅರೇಂಜ್ ಮಾಡ್ಕೊಂಡು ಆಗಿದೆ ಮ್ಯಾಕ್ಸಿಮಮ್. ಇನ್ನೇನು ಸ್ವಲ್ಪ ಇದೆ ಅಷ್ಟೇ. 6:30 ಒಳಗೆಲ್ಲ ಪೂಜೆ ಮುಗಿಸ್ಬೇಕು. ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ಒಂದೊಂದು ಕೆಲಸನೇ ಫಿನಿಷ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬೆಳಗಿಂದ ಸ್ವಲ್ಪ ಬ್ಯುಸಿಯಾಗಿ ಅಂದರೆ ತುಂಬಾ ಬ್ಯುಸಿ ಇದೆ ಆ್ಯಕ್ಚುಲಿ. ಏನು ಬೇರೆ ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಬರೀ ಮನೆ ಕ್ಲೀನ್ ಮಾಡೋದು, ಪೂಜೆ ಮಾಡೋದಕ್ಕೆ ಅಷ್ಟಕ್ಕೆ ಆಗಿದ್ದು. ಫೈನಲಾಗಿ ಎಲ್ಲ ವಿಗ್ರಹಗಳನ್ನ ರೆಡಿ ಮಾಡಾಯ್ತು. ಇವಾಗ ಕಳಶಕ್ಕೆ ನಾನು ರೆಡಿ ಮಾಡ್ಕೊತಾ ಇರೋವಂಥದ್ದು. ಇವಾಗ ನವರಾತ್ರಿ ಆಗಿರೋದ್ರಿಂದ ಬೆಳ್ಳಿ ಕಳಶ ಇಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳಿ ಕಳಶಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಳಶದಲ್ಲಿ ಇವಾಗ ನಾನು ಫಸ್ಟಿಗೆ ಗಂಧ ಮತ್ತು ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆ, ಅದಾದಮೇಲೆ ಸ್ವಲ್ಪ ಪಚ್ಚ ಕರ್ಪೂರನ ಹಾಕ್ಕೋತಾ ಇದ್ದೀನಿ. ಸುಗಂಧ ಭರಿತವಾಗಿರುವಂಥದ್ದು ಯಾವುದೇ ವಸ್ತುಗಳನ್ನಾಗಲಿ ನಾವು ಕಳಶಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ರೋಸ್ ವಾಟರ್ ಸಹ ನಾನು ಹಾಕ್ಕೋತೀನಿ ಕಳಶಕ್ಕೆ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಜವಾದು ಪೌಡರ್ ಬರುತ್ತಲ್ವ, ಜವಾದು ಪೌಡರ್ ಸಹ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಕಳಶಕ್ಕೆ ಉಪಯೋಗಿಸ್ತೀನಿ. ತುಂಬಾ ಒಳ್ಳೆಯದು ಅವೆಲ್ಲ ಹಾಕೋದ್ರಿಂದ. ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ವಸ್ತುಗಳವೆಲ್ಲ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು 5 ರೂಪಾಯಿ ಕಾಯಿನ, ಅಂದರೆ ಯಾವ್ದಾರ ಒಂದು ಕಾಯಿನ, ಬೆಳ್ಳಿದಾಗಲಿ ಯಾವ್ದಾರು ಒಂದು ಕಾಯಿನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದಾರ ಕಟ್ಕೊಳ್ಳುವಂಥದ್ದು ಲಕ್ಷ್ಮಿ ಅಂದರೆ ಕಳಶದ ಚೊಂಬಿಗೆ ನಾವು ಕಂಕಣ ದಾರ ಕಟ್ತೀವಲ್ವ, ಆ ದಾರಕ್ಕೂ ಸಹ ಎಲ್ಲ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಾರನೂ ಸಹ ಕಟ್ಕೊಳ್ಳುವಂಥದ್ದು. ಇವಾಗ ನೀರು ಹಾಕ್ಕೊಳ್ಳುವಂಥದ್ದು. ನಾನು ಯಾವಾಗಲೂ ಬೋರ್ವೆಲ್ ನೀರು ಇಟ್ಕೊಂಡು ಬೋರ್ವೆಲ್ ನೀರೇ ಕಳಶಕ್ಕೆ ಉಪಯೋಗಿಸ್ತೀನಿ. ಟ್ಯಾಪ್ ನೀರಿಗಿಂತ ಬೋರ್ವೆಲ್ ನೀರು ಒಳ್ಳೆಯದು ಅಂತ ಅಂದ್ಬಿಟ್ಟು ಅಷ್ಟೇ. ವೀಕ್ಲಿ ಒನ್ಸ್ ಬೋರ್ವೆಲ್ ಆನ್ ಮಾಡಿಕೊಂಡು ಆವತ್ತಿನ ದಿನ ಕಳಶ ಯಾವಾಗ ಇಕ್ತೀನೋ ಆವಾಗ ಬೋರ್ವೆಲ್ ಆನ್ ಮಾಡಿಕೊಂಡು ಆ ನೀರನ್ನು ನಾನಿಲ್ಲಿ ಕಳಶಕ್ಕೆ ಅಂತ ಉಪಯೋಗಿಸುವಂಥದ್ದು. ಸ್ವಲ್ಪ ಶ್ರೇಷ್ಠ ಅಂತ ಅಷ್ಟೇ ಒಂದು ನಂಬಿಕೆ. ಯಾವಾಗೂ ಟ್ಯಾಪಲ್ಲಿ ಇಟ್ಕೊಂಡು ಹಾಕೋದಕ್ಕಿಂತ ಇದೊಂದು ಒಳ್ಳೆಯದು ಅಂದ್ಬಿಟ್ಟು ನಾನು ಆ ರೀತಿಯಾಗಿ ಇಟ್ಕೋತೀನಿ. ಅದೆಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ತೆಂಗಿನಕಾಯಿನ ರೆಡಿ ಮಾಡ್ಕೊಂಡು ಅಂದರೆ ಕಳಶಕ್ಕೆಲ್ಲ ರೆಡಿ ಮಾಡ್ಕೊತಾ ಇರೋವಂಥದ್ದು. ತೆಂಗಿನಕಾಯಿ ಎಲ್ಲ ಮುಂಚೆನೇ ತೊಳೆದಿಕ್ಕಿದ್ದೆ. ಸ್ವಲ್ಪ ನೀರೆಲ್ಲ ಸೋರ್ತಾ ಇರುತ್ತಲ್ವ, ಎಲ್ಲ ನೀರೆಲ್ಲ ಸೋರೋಗಲಿ ಅಂದ್ಬಿಟ್ಟು ತೊಳೆದಿಕ್ಕಿದ್ದೆ. ಇವಾಗ ಇದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜುಟ್ಟೆಲ್ಲ ಪೂರ್ತಿಯಾಗಿ ತೆಗ್ದಿಲ್ಲ, ಅಂದರೆ ನಾರೆಲ್ಲ ಪೂರ್ತಿಯಾಗಿ ತೆಗೆದುಬಿಟ್ರೆ ತುಂಬ ದಿನ ಕಳಶಕ್ಕೆ ಇಕ್ಕಿದಾಗ ಕೆಡೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾರು ಸಮೇತವಾಗಿ ಇಕ್ಕಿದಾಗ ಸ್ವಲ್ಪ ಬೇಗ ಕೆಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ನಾರು ಸಮೇತವಾಗಿ, ಅಂದರೆ ತುಂಬ ನಾರಿಲ್ಲ, ಸ್ವಲ್ಪ ನಾರು ಇದ್ದಂಗೆ ಹಾಗೆ ಕಳಶಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ನಾರಂತೂ ತೆಗ್ದಿಲ್ಲ. ಅದು ಬೇರೆ ಮುಖವಾಡ ಇಕ್ಕೋದ್ರಿಂದ ತೆಂಗಿನಕಾಯಿನೂ ಕಾಣಿಸೋದಿಲ್ವಲ್ಲ, ಅದರಿಂದ ನಾನು ಪೂರ್ತಿಯಾಗಿ ನಾರು ತೆಗ್ದಿಲ್ಲ. ಸ್ವಲ್ಪ ಮಟ್ಟಿಗೆ ನಾರು ತೆಗೆದುಬಿಟ್ಟು ಹಾಗೆ ಅಲಂಕಾರ ಮಾಡ್ಕೊತಾ ಇರುವಂಥದ್ದು. ಇಲ್ಲಿ ಬಂದುಬಿಟ್ಟು ವೀಳ್ಯದೆಲೆ ತೊಗೊಂಡಿದ್ದೀನಿ. ಮಾವಿನ ಎಲೆ ಬೇಕಾದರೆ ಮಾವಿನ ಎಲೆನೂ ಇಕ್ಕೊಬೋದು. ಬಟ್ ನಾನು ಯಾವಾಗಲೂ ವೀಳ್ಯದೆಲೆನೇ ಇಕ್ಕುವಂಥದ್ದು. ವೀಳ್ಯದೆಲೆ ಚೆನ್ನಾಗಿತ್ತು ಆ್ಯಕ್ಚುಲಿ, ನೋಡ್ಬೋದು. ತುಂಬಾ ದೊಡ್ಡದಾಗಿ ತುಂಬ ದಪ್ಪವಾಗಿತ್ತು, ಕಪ್ಪದಾಗಿತ್ತು. ದಪ್ಪದಾಗಿ ಸ್ವಲ್ಪ ತಿಕ್ಕಾಗಿದ್ದು, ಸ್ವಲ್ಪ ಕಪ್ಪದಾಗಿದ್ದರೆ ತುಂಬ ದಿನ, ಎಷ್ಟು ದಿನ ಇಕ್ಕರೂ ಏನೂ ಆಗೋದಿಲ್ಲ. ಇದು ಹತ್ರ ಒಂದು 15 ಡೇಸ್ ಇಕ್ಕೂ ಸಹ ಈ ಕಳಶ ಏನು ಆಗೋದಿಲ್ಲ. ಹೇಗಿದ್ರೆ ಇವಾಗ ನಾವು ನವರಾತ್ರಿ ಆಗಿರೋದ್ರಿಂದ 10-12 ದಿನ ನಾವು ಕಳಶ ತೆಗಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಸರಿ ಇಕ್ಬಿಟ್ರೆ ಮತ್ತೆ ಪದೇ ನಾವು ಬದಲಾಯಿಸೋಕ್ಕೆ ಬರೋದಿಲ್ವಲ್ಲ. ಆದ್ದರಿಂದ ತೆಂಗಿನಕಾಯಿ ಕಳಶಕ್ಕೆ ಯಾವಾಗಲೂ 5 ಎಲೆನೇ ಇಕ್ಕುವಂಥದ್ದು. ನಾನು ಇಲ್ಲಿ 5 ಎಲೆನ ಇಕ್ಕೊಂಡಿದ್ದೀನಿ. 5 ಎಲೆ ಇಟ್ಕೊಂಡು ತೆಂಗಿನಕಾಯಿಂದ ಮತ್ತು ಮುಖವಾಡ ಇಟ್ಕೊಂಡು ಇಲ್ಲಿ ಅಲಂಕಾರನ ಅಂದರೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮೇಲೆ ಇಟ್ಕೊಂಡು ರೆಡಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಆ ಪಕ್ಕ ಈ ಪಕ್ಕ ಎಲ್ಲ ಆ ಕಡೆ ಈ ಕಡೆ ಒಂದು ಸ್ವಲ್ಪ ವಿಗ್ರಹ ಎಲ್ಲ ಅಡ್ಡ ಇರುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ನಾನು ಕೆಳಗಡೆ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಎತ್ಕೊಂಡು ಕಳಶನ ಎತ್ಕೊಂಡು ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದು. ಅಲ್ಲೇ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆ ರೀಸನ್ಗೋಸ್ಕರ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಫೈನಲಾಗಿ ಆಚೆ ಎಲ್ಲ ಕ್ಲೀನ್ ಮಾಡೋವಂಥದ್ದಿತ್ತು. ಅಂದರೆ ಆಚೆ ರಂಗೋಲೆಲ್ಲ ಹಾಕ್ಬೇಕಲ್ವ. ಮೇಯ್ನ್ ಇವಾಗಿರೋದೇ ನವರಾತ್ರಿಯಲ್ಲಿ ನಾವು ಆಸ್ಕಾಲ್ ಪೂಜೆ ಅಂದರೆ ಬಾಗಿಲು ಪೂಜೆ ಮಾಡುವಂಥದ್ದು. ಇವಾಗ ಆಚೆಗಡೆ ಫಸ್ಟಿಗೆ ನಾನು ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಎಲ್ಲ ಒರೆಸಿದೆಲ್ಲ ಆಗಿತ್ತು. ಇನ್ನು ರಂಗೋಲಿ ಹಾಕೋವಾಗ ಸ್ವಲ್ಪ ತೆವ ಮಾಡಿಕೊಂಡು ಒದ್ದೆ ಬಟ್ಟೆಲ್ಲ ಹಂಗೆ ಒರೆಸ್ಕೊಂಡು ಅಲ್ಲಿ ನಾನು ರಂಗೋಲಿಯೆಲ್ಲ ಹಾಕ್ಕೋತಾ ಇದ್ದೀನಿ. ಇಲ್ಲಿ ತುಳಸಿ ಕಟ್ಟೆ ಇರ್ಬೋದು, ಎಲ್ಲ ಅದನ್ನ ನೀಟಾಗಿ ಒರೆಸ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದು ಬೃಂದಾವನ ಎಲ್ಲ ಅಲಂಕಾರ ಮಾಡಿಕೊಂಡು ಕೊನೆಗೆ ರಂಗೋಲಿಗಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ಆಚೆ ಬೃಂದಾವನದ ಮುಂದೆ ಮತ್ತು ಬಾಗಿಲು ಮುಂದೆ ಎಲ್ಲ ನೀಟಾಗಿ ಒರೆಸ್ಕೊಂಡು ರಂಗೋಲಿಗಳೆಲ್ಲ ಹಾಕ್ಕೊಂಡು ಇದೆಲ್ಲ ಮಾಡೋಕ್ಕೆ ಒಂದು 1 ಅವರ್ ಆಗುತ್ತೆ. ಯಾಕಂದರೆ ಮನೇಲಿ ಕೆಲಸ ಅಂದರೆ ನನಗೆ ಒಂದೊಂದು ಕೆಲಸ ಮಾಡಿದ್ರೆ ಆಗ್ತಾನೇ ಇರುತ್ತೆ, ಬೇಗ ಮುಗಿಯೋದೇ ಇಲ್ಲ. ಆ ರೀತಿಯಾಗಿ ಆಗಿಬಿಡುತ್ತೆ. ಇವತ್ತು ಬೇರೆ ಸ್ವಲ್ಪ ಮೋಡನೇ ಇತ್ತು, ಮಳೆ ಎಲ್ಲಿ ಬರುತ್ತೋ ಅನ್ನೋ ರೀತಿಯಾಗಿ ಇತ್ತು. ಸ್ವಲ್ಪ ಕತ್ಲೆ ಅನ್ನಿಸ್ತಾಯಿತ್ತು, ಅಷ್ಟೊಂದು ಬೆಳಕು ಏನು ಇರಲಿಲ್ಲ. ಬೇಗನೆ ಸಹ ಕತ್ಲು ಆಗೋಯ್ತು ಇವತ್ತು ಯಾಕೋ. ಕೊನೆಗೂ ರಂಗೋಲಿ ಸಹ ಇಲ್ಲೂ ಫಿನಿಶ್ ಆಯಿತು. ಸಿಂಪಲಾಗಿರುವಂಥ ರಂಗೋಲಿ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಟೈಮ್ ಬೇರೆ ಜಾಸ್ತಿ ಇಲ್ಲ ನನಗೆ. ಟೈಮ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಚಿಕ್ಕ ರಂಗೋಲಿ ಹಾಕ್ಕೋತಾ ಇದ್ದೀನಿ ಇವತ್ತು. ನಾಳೆ ಎಲ್ಲ ನೋಡೋಣ ಯಾವ್ದು ಬೇಕಾದ್ರೆ ಬೇರೆ ಹಾಕ್ಕೋಣ ಅಂದ್ಬಿಟ್ಟು ಈಸಿಯಾಗಿ ಆಗುವಂಥ ರಂಗೋಲಿಗಳನ್ನ ಮಾತ್ರ ನಾನು ಇಲ್ಲಿ ಹಾಕ್ಕೊತಾ ಇರೋದು. ರಂಗೋಲಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದು ಬಂದುಬಿಟ್ಟು ಮೇನ್ ಡೋರ್ ಮುಂದೆ ಹಾಕಿರುವಂತಹ ರಂಗೋಲಿ. ಇದು ನಾನು ಬಾಗಿಲಿಗೆ ಮತ್ತು ಮೇನ್ ಡೋರ್ಗೂ ಸಹ ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅದಾದಮೇಲೆ ಇನ್ನು ದೇವ್ರ ಮನೆ ಮುಂದೆ ಸಹ ನಾನು ರೆಡಿ ಮಾಡಬೇಕಾಗಿತ್ತು. ಇವಾಗ ಇಲ್ಲಿ ಬಂದುಬಿಟ್ಟು ದೇವ್ರ ಮನೆ ಮುಂದೆ ನಾನು ಕ್ಲೀನ್ ಮಾಡ್ಕೊತಾ ಇರುವಂಥದ್ದು. ದೇವ್ರ ಮನೆಯೂ ಅಷ್ಟೇ ನೀಟಾಗೆಲ್ಲ ಒರೆಸಿಕ್ಕಿದ್ದೆ ಆವಾಗಲೇ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಇಲ್ಲೂ ಸಹ ಒಂದು ಚಿಕ್ಕದಾಗಿರುವಂಥ ರಂಗೋಲಿ ಹಾಕ್ಕೊಂಡಿದ್ದೀನಿ.
ಅರ್ಜೆಂಟ್ ಆದರೂ ಅಷ್ಟೇ ಏನಾಗಲಿ ಸ್ವಲ್ಪ ಹಾಕೋದನ್ನೆಲ್ಲ ಹಾಕಲೇಬೇಕು, ಮಾಡೋದು ಮಾಡಲೇಬೇಕು. ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೋದು, ಅಷ್ಟು ಬಿಟ್ಟರೆ ಮಾಡೋದನ್ನೆಲ್ಲ ಖಂಡಿತವಾಗ್ಲೂ ಮಾಡಲೇಬೇಕಲ್ವ. ಇಲ್ಲೂ ಅಷ್ಟೇ ಬೇಗ ಬೇಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಚಿಕ್ಕದಾದಂಥ ರಂಗೋಲಿ, ಚಿಕ್ಕದಾಗಿರೋಂಥ ಬಾರ್ಡ್ರ್ ಹಾಕ್ಕೊಂಡೆ. ಆಚೆ ಎಲ್ಲ ರಂಗೋಲಿ ಇಟ್ಟಲ್ಲಿ ನಾನು ರಂಗೋಲಿ ಹಾಕ್ಕೊತೀನಿ. ದೇವ್ರ ಮನೆಗೆ ಮಾತ್ರ ನಾನು ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕುವಂಥದ್ದು. ದೇವ್ರ ಮನೆ ಮುಂದೆ ಯಾವಾಗ ನಾನು ಅಕ್ಕಿ ಹಿಟ್ಟು ಮಾತ್ರ ಉಪಯೋಗಿಸ್ತೀನಿ. ಆಚೆ ಆದರೆ ರಂಗೋಲಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇಡ್ತೀನಿ, ತುಂಬ ಅಕ್ಕಿ ಹಿಟ್ಟು ಹಾಕೋದಿಲ್ಲ. ಇಲ್ಲಾದರೆ ಬರೀ ಅಕ್ಕಿ ಹಿಟ್ಟಿಂದನೇ ಹಾಕೋವಂಥದ್ದು. ಇಲ್ಲೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡಾಯ್ತು. ಚಿಕ್ಕ ರಂಗೋಲಿಗಳನ್ನ ಹಾಕ್ಕೊಂಡೆ. ಆ ಕಡೆ ಈ ಕಡೆ ಬಾರ್ಡ್ರಿಗೆ ಆಗ್ಬೋದು ಮತ್ತು ದೇವ್ರ ಮನೆ ಮುಂದೆ ಆಗ್ಬೋದು. ತುಂಬ ಗ್ರ್ಯಾಂಡಾಗಿ ಏನು ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ನನಗೆ ಕಡಿಮೆ ಇದ್ದಿದ್ದರಿಂದ ಕಡಿಮೆ ಟೈಮಲ್ಲೇ ಬೇಗ ಮಾಡ್ಕೊಬೇಕಾಗಿತ್ತು. ಯಾಕಂದರೆ ಪೂರ್ತಿ ಮನೆ ಕ್ಲೀನ್ ಮಾಡಿ ಒಂದೇ ದಿನವೇ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. 2 ದಿನ ಟೈಮ್ ಇದ್ದರೆ ಸ್ವಲ್ಪ ಆರಾಮಾಗಿರುತ್ತೆ. ಒಂದೇ ದಿನದಲ್ಲಿ ಪೂಜೆನೂ ಮಾಡಬೇಕು, ಕ್ಲೀನು ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. 1 ಡೇ ಪೂರ್ತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ಪೂಜೆ ಮಾಡಿದ್ರೆ ಸ್ವಲ್ಪ ಆರಾಮಾಗಿ ಕೂಲಾಗಿ ಮಾಡ್ಬೋದು. ಬಟ್ 2 ಒಂದೇ ದಿನ ಆಗಿದ್ರೆ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಆ ರೀಸನ್ಗೆ ದೇವ್ರ ಮನೆ ಮುಂದೆ ಸಹ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇವಾಗ ಪ್ರಸಾದಕ್ಕೆ, ಇವತ್ತಿನ ದಿನ ಪ್ರಸಾದಕ್ಕೆ ನಾನು ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸಜ್ಜಿಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಫಸ್ಟ್ ಡೇ ಅಲ್ವಾ, ಆ ರೀಸನ್ಗೆ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೋತೀನಿ. ಸ್ವಲ್ಪ ಗೋಡಂಬಿ ಕೆಂಪಗಾದ್ಮೇಲೆ ದ್ರಾಕ್ಷಿನ ಹಾಕ್ಕೋತೀನಿ, ಫಸ್ಟೇ ದ್ರಾಕ್ಷಿನ ಹಾಕೋದಿಲ್ಲ. ಇದೆಲ್ಲ ಸ್ವಲ್ಪ ಗೋಡಂಬಿ ಕೆಂಪಗಾದ್ಮೇಲೆ ದ್ರಾಕ್ಷಿನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ. ಹುರ್ಕೊಂಬಿಟ್ಟು ಇಲ್ಲಿ ನಾನು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಮಾಮೂಲಿ ರವೆ ಆದರೆ ಸ್ವಲ್ಪ ದಪ್ಪಗೆ ಬರುತ್ತೆ ಸಜ್ಜಿಗೆ ಅನ್ನೋದು. ಈ ಚಿರೋಟಿ ರವೆ ಆದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಇವಾಗ ರವೆನೂ ಹುರ್ಕೊಂಡಿದ್ದಾಗಿದೆ. ಅದಾದ ಪಕ್ಕದಲ್ಲಿ ಹಾಗೆ ನಾನು ಕೆಟಲಲ್ಲಿ ನೀರು ಸಹ ಕಾಯಕ್ಕೆ ಇಕ್ಕಿದ್ದೆ. ಯಾಕಂದರೆ ಸ್ವಲ್ಪ ಅರ್ಜೆಂಟಾಗಿ ಆಗಬೇಕು ಅಂದಾಗ ಈ ರೀತಿಯಾಗಿ 2 ಕೆಲಸ ಮಾಡಬೇಕಾಗುತ್ತೆ. ಅದೇ ಕೆಲಸ ಕಾಯ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆ ರೀಸನ್ಗೆ ಈ ರವೆ ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ಕೆಟಲಲ್ಲಿ ಇಕ್ಕಿರೋ ನೀರು ಸಹ ಬಿಸಿ ಆಗಿತ್ತು. ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಎಷ್ಟು ಸಕ್ಕರೆ ಬೇಕೋ ಅಷ್ಟು, ಅಂದರೆ ಒಬ್ಬೊಬ್ಬರು ರುಚಿಗೆ ತಕ್ಕಷ್ಟು ಸಕ್ಕರೆನ ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಕಡಿಮೆ ಯೂಸ್ ಮಾಡ್ತಾರೆ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಫೈನಲಾಗಿ ಪ್ರಸಾದ ಸಹ ರೆಡಿ ಆಗ್ತಾ ಬಂತು. ಪ್ರಸಾದ ಸಹ ರೆಡಿ ಆಯಿತು. ಸಜ್ಜಿಗೆನೂ ತುಂಬ ಚೆನ್ನಾಗಿ ಬಂದಿತ್ತು. ಸಜ್ಜಿಗೆ ಸಹನೂ ಪ್ರಸಾದ ಅಂತ ಮಾಡಿದಾಗ ಅಷ್ಟೇ, ಏನೇ ಮಾಡಲಿ ತುಂಬ ರುಚಿಯಾಗಿರುತ್ತೆ. ಫೈನಲಾಗಿ ಇಲ್ಲಿ ಪ್ರಸಾದನೂ ರೆಡಿ ಆಯಿತು. ಇವಾಗ ಪ್ರಸಾದ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ನೈವೇದ್ಯ ಮಾಡೋಕ್ಕಾಗುತ್ತೆ. ಬಿಸಿ ಇರುವಾಗ ನೈವೇದ್ಯ ಮಾಡಬಾರ್ದು. ಆ ರೀಸನ್ಗೆ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂದ್ಬಿಟ್ಟು ಆಚೆ ಹೋಗ್ಬಿಟ್ಟು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಪೂರ್ತಿಯಾಗಿ ಅಲಂಕಾರ ಮಾಡಿದ್ದೆ ನಾನು, ಅಂದರೆ ಹೊಸ್ಲಿಗೆಲ್ಲನೂ. ಆದರೂ ಇವಾಗ ನಾವು ಪೂಜೆ ಮಾಡೋ ಟೈಮಲ್ಲಿ ಇನ್ನೂ ಒಂದು ಟೈಮಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಅಂದರೆ ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಅಲಂಕಾರ ಮಾಡಿದ್ದೀವಿ, ಆದರೆ ಸ್ವಲ್ಪ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಹೂವಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅಕ್ಷತೆನೂ ಸಹ ಹಾಕ್ಕೊಂಡಿರ್ತೀವಿ. ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಅಷ್ಟೇ. ಫಸ್ಟೇ ಅಲಂಕಾರ ಮಾಡಲಿ, ಪೂಜೆ ಟೈಮಲ್ಲಿ ಮಾಡೋದು ತುಂಬಾ ಮುಖ್ಯ. ಆ ರೀಸನ್ಗೋಸ್ಕರ ಇವಾಗ ಫೈನಲಾಗಿ ನೋಡ್ತಾ ಇರ್ಬೋದು ಅಲಂಕಾರ ಒಂದು ಮಾಡ್ಕೋತಾ ಇದ್ದೀನಿ ನೀಟಾಗಿ. ಆದರೂ ಸ್ವಲ್ಪ ಓಕೆ, ಆ ಪ್ರಸಾದ ತಣ್ಣಗಾಗೋವರೆಗೂ ನನಗೂ ಟೈಮ್ ಇತ್ತು. ಏನು ಅಷ್ಟೊಂದು ಆಗಿಲ್ಲ, ಒಂದು 6 o'clock ಆಗಿತ್ತು. ಇನ್ನು 1/2 hour ಟೈಮ್ ಇತ್ತು. ಇನ್ನು ಒಳಗಡೆನೂ ಏನಿಲ್ಲ, ಬರೀ ಕಳಶ ಇಟ್ಕೊಂಡು ದೀಪ ಅಂಟಿಸೋದು ಅಷ್ಟೇ ಇದರಿಂದ ಸ್ವಲ್ಪ ಕೂಲಾಗಿ ಮಾಡ್ಕೋತಾ ಇದ್ದೀನಿ. ಇವತ್ತು ಮೊದಲನೇ ದಿನ ಹೊಸ್ತಿಲು ಪೂಜೆ ಅಂತೂ ನಾನು ಕಂಪ್ಲೀಟ್ ಮಾಡಿಕೊಂಡೆ. ನನಗೂ ಒಂಥರ ಖುಷಿ ಆಯಿತು. ಯಾಕಂದರೆ ಈ ನವರಾತ್ರಿಯಲ್ಲಿ ಮಾಡೋದೇ ಮೇಯ್ನ್, ನಾವು ಮಾಡೋದೇ ಈ ವಾಸ್ಕಾಲ ಪೂಜೆ ಅಲ್ವಾ. ಡೈಲಿ ಮಾಡ್ತಾ ಇರ್ತೀವಿ, ಅದಕ್ಕೂ ಈ ಹಬ್ಬದ ಟೈಮಲ್ಲಿ ಮಾಡೋದಕ್ಕೂ ತುಂಬಾ ಒಂಥರ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಆ ವೈಬ್ರೇಷನ್ಸೇ ಬೇರೆ ರೀತಿಯಾಗಿರುತ್ತೆ. ಇವಾಗ ಫೈನಲಾಗಿ ಎಲ್ಲ ಅರೇಂಜ್ ಮಾಡಿಕೊಂಡು ದೀಪ ಹಚ್ಕೋತಾ ಇದ್ದೀನಿ. ತುಳಸಿ ಹತ್ರ ಮತ್ತು ವಾಸ್ಕಲ್ ಹತ್ರ ಫಸ್ಟಿಗೆ ಪೂಜೆ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಮಾಡೋಣ ಅಂದ್ಬಿಟ್ಟು. ಆಚೆ ಈಚೆ ಎಲ್ಲ ಓಡೋಕ್ಕೆ ಗಡಿಬಿಡಿ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಯಾವಾಗಲೂ ವಾಸ್ಕಲ್ ಪೂಜೆ ಮಾಡಬೇಕಲ್ವಾ, ಅದಕ್ಕೆ ವಾಸ್ಕಲೆಲ್ಲ ಪೂಜೆ ಮುಗಿಸ್ಕೊಂಡು ತುಳಸಿ ಪೂಜೆ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗ್ಬಿಟ್ಟು ನಾನು ದೇವ್ರ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ದೀಪ ಎಲ್ಲ ಅಂಟಿಸ್ಕೊಂಡಾಗಿದೆ. ಅಂಟಿಸಾದ್ಮೇಲೆ ಊದ್ಬತ್ತಿ, ಮಾಮೂಲಿಯಾಗಿ ಊದ್ಬತ್ತಿ ಎಲ್ಲ ಬೆಳಗಿ ಅದು ಅಕ್ಷತೆ ಎಲ್ಲ ಹಾಕ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಪೂಜೆ. ಅವತ್ತಿನ ದಿನ ಒಳ್ಳೆ ಹಬ್ಬದ ವಾತಾವರಣ ರೀತಿಯಾಗಿ ಇರುತ್ತೆ. ಈ 9 ದಿನ ಅಂತೂ ಖಂಡಿತವಾಗ್ಲೂ ಹಬ್ಬನೇ. ನಮ್ಮ ಕರ್ನಾಟಕದವ್ರಿಗಂತೂ ಖಂಡಿತವಾಗ್ಲೂ ಹಬ್ಬನೇ. ನಮ್ಗೆ ಅಷ್ಟು ದಸರಾ ಅಂದರೆ ಅಷ್ಟು ಫೇಮಸ್ ಅಲ್ವಾ, ಅದಕ್ಕೋಸ್ಕರ 9 ದಿನವೂ ಹಬ್ಬದ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿ. ಯಾವಾಗಲೂ ಆ ಗಡಿಬಿಡಿ, ಆ ಟೆನ್ಷನ್ನು ಅದು ಅಂತ. ಯಾಕಂದರೆ ಬೆಳಗ್ಗೆ ಪೂರ್ತಿ ಮಧ್ಯಾಹ್ನದವರೆಗೂ ಸ್ವಲ್ಪ, ಬೆಳಗ್ಗೆ ಒಂದು ಸರಿ ಪೂಜೆ ಮಾಡ್ತೀವಿ, ಈವ್ನಿಂಗ್ ಒಂದು ಸರಿ ಪೂಜೆ ಮಾಡ್ತೀವಿ. ಅದಕ್ಕೆ ರೆಡಿ ಮಾಡ್ಕೊ, ಇದು ಮಾಡು ಅದು ಮಾಡು ಅಂತ ಅದೇ ಸರಿ ಹೋಗಿರುತ್ತೆ 9 ದಿನವೂ. ಬೇರೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಹೋಗೋದಿಲ್ಲ, ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು. ಫೈನಲಾಗಿ ಇವತ್ತಿನ ದಿನ ಪೂಜೆ ಮಾತ್ರ ಆಚೆ ಎಲ್ಲ ಮುಗೀತು. ಅಂದರೆ ಬೃಂದಾವನದ ಹತ್ರ ಮತ್ತು ವಾಸ್ಕಲ್ ಪೂಜೆ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ ನೆಕ್ಸ್ಟು ದೇವ್ರ ಮನೆ ಒಳಗಡೆ ಹೋಗುವಂಥದ್ದು, ದೇವ್ರ ಮನೆಯಲ್ಲಿ ನಾನು ಪೂಜೆನ ಮಾಡ್ಕೊಳ್ಳುವಂಥದ್ದು. ಇವಾಗ ಇಲ್ಲಿ ಕಲಶನ ಪ್ರತಿಷ್ಠಾಪನೆ ಮಾಡ್ಕೋತಾ ಇದ್ದೀನಿ. ಒಂದು 6 o'clock ಹಂಗೆ 6:15 ನಾನು ಕಲಶ ಪ್ರತಿಷ್ಠಾಪನೆ ಮಾಡಿಬಿಟ್ಟೆ. ಯಾಕಂದರೆ 6:30 ಒಳಗೆ ಪೂಜೆ ಮುಗಿಸ್ಬೇಕಲ್ವ.
ಸಾಯಂಕಾಲ ಹೊತ್ತು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರಿಂದ 6:30ಗೆಲ್ಲ ಈವ್ನಿಂಗು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಂಡಾಯಿತು. ಹೇಗಿದ್ರು ನವರಾತ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ಅಲಂಕಾರವಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಅಲಂಕಾರನೂ ಸಹ ಮಾಡ್ಕೋತಾ ಇದ್ದೀನಿ. ಇನ್ನು 9-10 ದಿನ ಇದೇ ರೀತಿಯಾಗಿರುತ್ತೆ ಅಲಂಕಾರ ಅನ್ನೋದು ಕಳಶಕ್ಕೆ. ಇದೆಲ್ಲ ಅಲಂಕಾರ ಮುಗಿಸ್ಕೊಂಡಿದ್ದೀನಿ. ಇವತ್ತು ಬೆಳ್ಳಿದೇ ಇಕ್ಕೋಣ, ನನ್ನ ಹತ್ರ ಹಿತ್ತಾಳೆದಿತ್ತು, ಬಟ್ ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಬೆಳ್ಳಿದು ಇಕ್ಕೋಣ ಅಂತ ಬೆಳ್ಳಿ ಕಳಶ ಚೊಂಬು, ಬೆಳ್ಳಿ ಮುಖವಾಡಕ್ಕೆ ಅಲಂಕಾರ ಮಾಡಿ ಇಲ್ಲಿ ನಾನು ಇಟ್ಕೊಂಡಿರುವಂಥದ್ದು. ಅದಾದಮೇಲೆ ಅಖಂಡ ದೀಪಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಖಂಡ ದೀಪಕ್ಕೂ ಅಷ್ಟೇ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡು ಸ್ವಲ್ಪ ಅಕ್ಷತೆ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಮೇಲೇ ನಾನು ದೀಪ ಇಕ್ಕುವಂಥದ್ದು. ಅಕ್ಕಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡು ಬೆರಳಲ್ಲೇ ಹಾಗೆಯೇ ಅಲ್ಲೇ ನಾನು ದೀಪನ ಪ್ರತಿಷ್ಠಾಪನೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ದೊಡ್ಡ ದೀಪನ ತೊಗೊಂಡಿರುವಂಥದ್ದು. ಯಾಕಂದರೆ 9 ದಿನ ಇರಬೇಕು, ಒಂದು 9-10 ದಿನ ಇರಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಅವಾಗವಾಗ ಖಾಲಿ ಹಾಕಿದ್ರೆ ಹಾಕೋದಿಲ್ಲ. ಒಂದು ಡೇ ಬೆಳಗ್ಗೆ ಹಾಕಿದ್ರೆ ಮತ್ತು ನೈಟ್ ಹಾಕಿದ್ರೆ ಮತ್ತೆ ಸರಿ ಹೋಗುತ್ತೆ. ಒಂದು ದಿನಕ್ಕೆ 2 ಬಾರಿ ಅಷ್ಟು ಹಾಕ್ಬೋದು ನಂದ್ರಲ್ಲಿ ಎಣ್ಣೆ. ಅಷ್ಟು ಹಾಕಿದ್ರೆ ಆರಾಮಾಗಿ ದೀಪನ ಉರಿಸ್ಕೊಬೋದು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ದೀಪನ ತೊಗೊಂಡಿರುವಂಥದ್ದು. ಅದಾದಮೇಲೆ ಇಲ್ಲಿ ಎಲ್ಲ ಫೋಟೋಸ್ಗೂ ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಎಲ್ಲ ಫೋಟೋಸ್ಗೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ಮುಗಿಸ್ಕೊಂಡ್ಮೇಲೆ ಮತ್ತೆ ದೀಪ ಹಚ್ಚುವಂಥದ್ದು. ಸ್ವಲ್ಪ ಫೋಟೋಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೂವಿನ ಅಲಂಕಾರಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ ನನಗೆ. ಇವಾಗೆಲ್ಲ ಒಂದು ಕಡೆಯಿಂದ ನೀಟಾಗಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ದಿನ ಯಾವ ಹೂವು ಸಿಗುತ್ತೋ ಆ ಹೂವನ್ನ ಅಲಂಕಾರ ಮಾಡ್ಕೊಳ್ಳುವಂಥದ್ದು. ಅದೇ ಹೂವು ಇದೇ ಹೂವು ಅಂತಿಲ್ಲ, ನಮ್ಗೆ ಯಾವ ಸಿಕ್ಕರೆ ಅದರಲ್ಲಿ ಅಲಂಕಾರ ಮಾಡ್ಕೊಬೋದು. ಇಲ್ಲಿ ನಾನು ಇವತ್ತೆಲ್ಲ ಚಾಮಂತಿ ಹೂವು, ರೋಸ್ ಹೂವು ತೊಗೊಂಡಿದ್ದೀನಿ. ಕೆಲವೊಂದು ಮಲ್ಲಿಗೆ ಹೂವು ಸಹ ನನಗೆ ಇವತ್ತು ಸಿಕ್ಕಿತ್ತು. ಮಲ್ಲಿಗೆ ಹೂವು ಸಹ ತೊಗೊಂಡು ಅದೆಲ್ಲ ಅಲಂಕಾರ ಮಾಡ್ಕೋತೀನಿ. ಮತ್ತು ನಾಳೆ ನೋಡೋಣ, ಮತ್ತು ನೆಕ್ಸ್ಟು ಯಾವ ಥರ ಸಿಗೋದು ಹೂವು ಆ ರೀತಿಯಾಗಿ. ಮ್ಯಾಕ್ಸಿಮಮ್ ನಮಗೆಲ್ಲ ಸಿಗುವಂಥದ್ದು ಚಾಮಂತಿ ಹೂವು, ರೋಸ್ ಹೂವೇ. ಅದೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಎತ್ತಿ ಕಾಣಿಸುತ್ತೆ ಫೋಟೋಸ್ಗೆಲ್ಲ ಇಕ್ಕಿದ್ರೆ ಬೇರೆ ಹೂವಿಗಿಂತ. ಎಲ್ಲ ಅಲಂಕಾರ ಮಾಡ್ಕೊಂಡಾಯ್ತು, ಹೂವಿನ ಅಲಂಕಾರ. ಇವಾಗ ಫೈನಲಾಗಿ ದೀಪ ಹಚ್ಕೋತಾ ಇರುವಂಥದ್ದು. ನಾನು ಯಾವಾಗಲೂ ಏಕಾರತಿ ದೀಪದಿಂದಲೇ ನಾನು ದೀಪ ಹಚ್ಕೊಳ್ಳೋದ್ರಿಂದ ಏಕಾರತಿ ದೀಪನ ಅಂಟಿಸ್ಕೊಂಡಿದ್ದೀನಿ ಫಸ್ಟಿಗೆ. ಏಕಾರತಿ ದೀಪದಿಂದ ಫಸ್ಟಿಗೆ ಇಲ್ಲಿ ನಾನು ಇದು ಮಾಡ್ತಾ ಇರುವಂಥದ್ದು. ಫಸ್ಟ್ ಅಖಂಡ ದೀಪನ ನಾನು ಬೆಳಗಿಸ್ಕೊತಾ ಇದ್ದೀನಿ. ಅಖಂಡ ದೀಪನ ಫಸ್ಟಿಗೆ ಬೆಳಗಿಸ್ಕೊಂಡು ಮತ್ತು ಮನೆ ದೇವರ ದೀಪ ಎಲ್ಲ ದೀಪನ ಬೆಳಗಿಸುವಂಥದ್ದು. ಯಾಕಂದರೆ ಇವತ್ತಿನ ದಿನದ ಸ್ಪೆಷಲ್ ಅಖಂಡ ದೀಪ ಅಲ್ವಾ, ಅದಕ್ಕೆ ಅಖಂಡ ದೀಪನ ಫಸ್ಟಿಗೆ ಉರಿಸ್ಕೊತಾ ಇದ್ದೀನಿ. ಇನ್ನು ಮಾಮೂಲಿಯಾಗಿ ರೆಗ್ಯುಲರಾಗಿ ಯಾವಾಗಲೂ ನಾನು ಯಾವ್ಯಾವ ದೀಪ ಇರ್ತೀನೋ ಆ ದೀಪಗಳೆಲ್ಲ ಇಲ್ಲಿ ಬೆಳಗಿಸ್ಕೊತಾ ಇರುವಂಥದ್ದು. ಒಂಥರ ನೆಮ್ಮದಿ ಅಂತ, ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಹಬ್ಬ, ಇನ್ನು 9 ದಿನ ಮನೇಲಿ ಪೂರ್ತಿ ಹಬ್ಬ ರೀತಿಯೇ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಒಂಥರ ಖುಷಿ ಅಂತಿರುತ್ತೆ, ಒಂಥರ ಸಂತೋಷವಾಗಿರುತ್ತಲ್ವ. ಆ ರೀಸನ್ಗೆ ದೀಪ ಎಲ್ಲ ಹಚ್ಕೊಂಡು ಊದುಬತ್ತಿ ಎಲ್ಲ ಬೆಳಗ್ಕೊಂಡು ನಾವೇನು ಅಂದ್ಕೊಂಡಿರ್ತೀವೋ ಆ ಬೇಡಿಕೆನ ದೇವ್ರ ಮುಂದೆ ಇಟ್ಕೊಬೋದು. ನಮಗೇನು ಬೇಕೋ ಅದನ್ನು ಕೇಳ್ಕೊಬೋದು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವ್ರ ಹತ್ರ ಕೂತ್ಕೊಂಡಿದ್ರೆ ಅದು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ತುಂಬ ಮನಸ್ಸಿಗೂ ಅಷ್ಟೇ ತುಂಬ ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ವರ್ಷ ಏನೋ ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು. ನಾನು ಅಲಂಕಾರ ಮಾಡಿದ್ದಾಗಲಿ, ನಾನು ರೆಡಿ ಮಾಡ್ಕೊಂಡಿದ್ದಾಗಲಿ ಏನೋ ನನಗೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಮಾಡಾದಮೇಲೆ ದೇವ್ರ ಮನೆ ಬಾಗಿಲಲ್ಲೂ ಅಷ್ಟೇ ನಾನು ಮಾಮೂಲಿಯಾಗಿ ದೀಪ ಎಲ್ಲ ಇಕ್ಕಿರ್ತೀನಿ. ಅಲ್ಲೂ ಅಷ್ಟೇ ಊದುಬತ್ತಿ ಎಲ್ಲ ತೋರಿಸ್ಕೊಂಡು ಆಚೆ ಎಲ್ಲ ಮಾಡಿಬಿಟ್ಟಿದ್ನಲ್ವ, ಇವಾಗ ದೇವ್ರ ಮನೆ ಬಾಗಿಲಿಗೆ ಮಾತ್ರ ಪೂಜೆ ಮಾಡ್ಕೋತಾ ಇದ್ದೀನಿ. ಆಚೆ ಎಲ್ಲ ಮಾಡಿದ್ದಿದ್ರೆ ಆಚೆ ಏನೂ ಹೋಗಲಿಲ್ಲ, ಮತ್ತು ಒಳಗಡೆನೇ ನಾನು ಪೂಜೆ ಮಾಡ್ಕೊತಾ ಇರುವಂಥದ್ದು. ಅದಾದಮೇಲೆ ಫೈನಲಾಗಿ ಮಹಾಮಂಗಳಾರತಿನ ಸಹ ಮಾಡ್ತಾಯಿದ್ದೀನಿ. ಮಹಾಮಂಗಳಾರತಿ ಮಾಡಬೇಕಾದ್ರೂ ಅಷ್ಟೇನೋ ಒಂಥರ ಖುಷಿ ಆಗ್ತಾಯಿತ್ತು. ನನಗಂತೂ ಸ್ವಲ್ಪ ಏನೋ ಒಂಥರ ಒಳ್ಳೆ ಪಾಸಿಟಿವ್ ಅಂತ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ನನಗೂ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಬೇಕು, ನೋಡಬೇಕು ಅಂದರೆ. ಇನ್ನು 9 ದಿನ ಈ ರೀತಿಯಾಗಿ ಇರುತ್ತೆ ಮನೆಯಲ್ಲಿ. ಫೈನಲಾಗಿ ಪೂಜೆ ಸಹ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾನು ಇಲ್ಲಿ ಕೆಂಪಾರತಿ ಸಹ ಮಾಡಿದ್ದೀನಿ. ಲಾಸ್ಟಲ್ಲಿ ನಾನು ಕೆಂಪಾರತಿನ ಮಾಡುವಂಥದ್ದು ಮಲಗೋ ಟೈಮಲ್ಲಿ. ಆವಾಗ ಕೆಂಪಾರತಿ ಮಾಡಿಬಿಟ್ಟು ಆಚೆ ಹಾಕ್ತೀನಿ. ಇದನ್ನು ಡೈಲಿ ನಾನು 9-10 ದಿನ ನಾನು ಕಂಟಿನ್ಯೂ ಆಗಿ ಮಾಡುವಂಥದ್ದು. ನೋಡ್ಬೋದು ನನ್ನ ದೇವ್ರ ಮನೆ ಸಹ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ದೇವ್ರ ಮನೆ ಸಹ. ನನಗೂ ಒಂಥರ ಖುಷಿ ಆಗ್ತಾಯಿತ್ತು ದೇವ್ರ ಮನೆ ನೋಡ್ತಾ ಇದ್ದರೆ. ನಾನು ವೀಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.